ಕೇಂದ್ರ ಕುಲಶಾಸ್ತ್ರೀಯ ಅಧ್ಯಯನದ ಪ್ರಾಧ್ಯಾಪಕ ಡಿಸಿ ನಂಜುಂಡ ಅವರು ಇತ್ತೀಚೆಗೆ ಸರಕಾರಕ್ಕೆ ವಿಶ್ವಕರ್ಮ ಜನಾಂಗದ ಕುರಿತು ಅವೈಜ್ಞಾನಿಕ ವರದಿಯನ್ನು ನೀಡಿದ್ದಾರೆ ಎಂದು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಹಾಗೂ ವಿಶ್ವಕರ್ಮ ಸಮಾಜದ ಮುಖಂಡರು ಕುಷ್ಟಗಿ ಪಟ್ಟಣದ ಹಳೇ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದರು. ವಿಶ್ವಕರ್ಮ ಸಮಾಜದ ಮಾಜಿ ಕುಷ್ಟಗಿ ತಾಲೂಕಾ ಅಧ್ಯಕ್ಷ ಗುರಪ್ಪ ಬಡಿಗೇರ್ ಮಾತನಾಡಿ, ರಾಜ್ಯ ಸರ್ಕಾರ ವಿಶ್ವಕರ್ಮ ಸಮುದಾಯದ ಕುರಿತು ಕುಲಶಾಸ್ತ್ರೀಯ ಅಧ್ಯಯನ ನಡೆಸುವಂತೆ ಕೇಂದ್ರಕ್ಕೆ ಶಿಫಾರಸು ಮಾಡಿತ್ತು. ಅದರಂತೆ ಅಧ್ಯಯನ ತಂಡವು ಸಮುದಾಯದ ಬುನಾದಿಯಿಂದ ಗ್ರಾಮೀಣ ಮಟ್ಟದಲ್ಲಿ ಅಧ್ಯಯನ ಮಾಡದೆ ಅವೈಜ್ಞಾನಿಕವಾಗಿ ವಿಶ್ವಕರ್ಮ ಸಮಾಜ ಒಡೆದು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ವರದಿ ಮಾಡಲಾಗಿದೆ. ವಿಶ್ವಕರ್ಮ ಜನಾಂಗ ಬುಡಕಟ್ಟು ಜನಾಂಗ ಉಪಜಾತಿಗಳಿಗೆ ಸೇರಿಲ್ಲ ಎಂದು ವರದಿ ಮಾಡಲಾಗಿದೆ. ಆರ್ಥಿಕವಾಗಿ, ಸಾಮಾಜಿಕ, ಶೈಕ್ಷಣಿಕ ಮುನ್ನೆಲೆಗೆ ಬರಲು ಮೀಸಲಾತಿ ಬೇಕು. ಆದ್ದರಿಂದ ನಮ್ಮ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವುದು ನಮ್ಮ ಹಕ್ಕೊತ್ತಾಯವಾಗಿದೆ. ಆದರೆ ಸರ್ಕಾರ ನಮ್ಮನ್ನು ಮೂಲೆಗುಂಪು ಮಾಡಲು ಹೊರಟಿದೆ. ಈಗಾಗಲೇ 2A ಅನೇಕ ಉಪಜಾತಿಗಳು ಇದ್ದು ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಮೀಸಲಾತಿ ಇಲ್ಲ. ಅತ್ಯಂತ ಹಿಂದುಳಿದ ಸಮುದಾಯ ನಮ್ಮ ವಿಶ್ವಕರ್ಮ ಸಮಾಜ. ಹೀಗಾಗಿ ನಮಗೆ ST ಮೀಸಲಾತಿಯಲ್ಲಿ ಅನುಕೂಲ ಕಲ್ಪಿಸಬೇಕು ಎಂದರು. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಕುಷ್ಟಗಿ ತಾಲೂಕಾ ಅಧ್ಯಕ್ಷ ವೀರೇಶ ಕಮ್ಮಾರ ಮಾತನಾಡಿ, ಕುಲಶಾಸ್ತ್ರ ಅಧ್ಯಯನ ವರದಿ ಅವೈಜ್ಞಾನಿಕವಾಗಿದೆ. ಯಾರದೋ ಒತ್ತಡಕ್ಕೆ ಮಣಿದು ಈ ರೀತಿ ಮಾಡಿ ಒಂದು ಸಮಾಜವನ್ನು ಹತ್ತಿಕ್ಕುವುದು ಬೇಡ. ಮುಂದಿನ ದಿನಗಳಲ್ಲಿ ಸಮಾಜದ ಅಭಿವೃದ್ಧಿಗಾಗಿ ಕಠಿಣ ಹೋರಾಟಕ್ಕೆ ಇಳಿಯಲಾಗುತ್ತದೆ ಎಂದರು. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಕುಷ್ಟಗಿ ಹೋಬಳಿ ಘಟಕ ಅಧ್ಯಕ್ಷ ಕಾಳೇಶ ಬಡಿಗೇರ ಮಾತನಾಡಿ, ನಮ್ಮ ಸಮುದಾಯಕ್ಕೆ ಮೀಸಲಾತಿ ಅವಶ್ಯಕತೆ ಇದ್ದು ನಮ್ಮ ಸಮುದಾಯವನ್ನು STಗೆ ಸೇರಿಸಿ ಸಮಾಜದ ಮುಖ್ಯವಾಹಿನಿಗೆ ತರಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದರು. ಮುಖಂಡರಾದ ವೀರಣ್ಣ ಪತ್ತಾರ್, ವಾಸಪ್ಪ ಪತ್ತಾರ್, ಕೃಷ್ಣಪ್ಪ ಪತ್ತಾರ್, KB ಬಡಿಗೇರ್, ದೇವಪ್ಪ ಬಡಿಗೇರ್, ಅನಿಲ್ ಕಮ್ಮಾರ್, ಮೌನೇಶ ದೇವರಗುಡಿ, ಅಯ್ಯಪ್ಪ ಬಡಿಗೇರ್, ಮಹೇಶ್ ಬಡಿಗೇರ್, ಮಲ್ಲು ಕಮ್ಮಾರ್, ಮಲ್ಲಿಕಾರ್ಜುನ ಬಡಿಗೇರ್, ರವಿ ಬಡಿಗೇರ್ ಸೇರಿದಂತೆ ಇತರರಿದ್ದರು. ರಿಪೋರ್ಟರ್ ಭೀಮ್ಸೇನ್ ರಾವ್ ಕುಲಕರ್ಣಿ, ಕುಷ್ಟಗಿ ನಗರದ ಅತ್ಯಂತ ವಿಶ್ವಾಸಾರ್ಹ ಚಾನೆಲ್ GM ನ್ಯೂಸ್ ಕುಷ್ಟಗಿ. ಇದಕ್ಕೆ ಪತ್ರಿಕಾ ವರದಿಯನ್ನು ಕರೆಯಲಾಗಿದ್ದು ಈ ಸಭೆಗೆ ಹಾಜರಾದಂತ ಗುರಪ್ಪ ಸರ್ ಅವರೇ, ವಾಸಪ್ ಮಾಸ್ಟ್ರೇ, ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಗಣೇಶ್ ಬಡಿಗೇರ್ ಅವರು, ಹೋಬಳಿ ಮಟ್ಟದ ಅಧ್ಯಕ್ಷರು, ಮತ್ತು ಹಿರಣ್ ಸರ್ ಅವರು, KB ಬಡಿಗೇರ್ ಅವರು, ಮತ್ತು ಶ್ರೀಧರ್ ಅವರು, ಅಯ್ಯಪ್ಪಣ್ಣರು, ದೇವರಪ್ಪಣ್ಣರು, ಮಹೇಶ್ ಹೊಸರಬಂಡಿ, ಮಲ್ಲಿಕಾರ್ಜುನ್ ಅವರು, ಮಲ್ಲು ಅವರು, ಶ್ರೀಸಲ್ ಅವರು ಎಲ್ಲರೂ ಈ ಸಭೆಗೆ ಹಾಜರಾಗಿದ್ದಾರೆ. ಇದರ ಉದ್ದೇಶ ಇಷ್ಟೇ, ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಕುಲಶಾಸ್ತ್ರ ಅಧ್ಯಯನ ಮತ್ತು ಜಾತಿ ಜನಗಣತಿ ವರದಿ ಮಾಡುವ ಕುರಿತು ನಾವು ಮತ್ತು ನಮ್ಮ KP ನಂಜುಂಡಿ ಅವರು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ. ಇದರ ಅನುಗುಣವಾಗಿ ಡಾಕ್ಟರ್ DC ನಂಜುಂಡಪ್ಪನವರ ವರದಿ ನಮ್ಮ ವಿರುದ್ಧವಾಗಿ ಬಂದಿರುವುದರಿಂದ ಈ ವರದಿಯು ನಮಗೆ ಅವೈಜ್ಞಾನಿಕವಾಗಿದ್ದು, ಈ ವರದಿಯನ್ನು ನೀವು ಕೊಟ್ಟಿದ್ದೀರಿ, ಯಾವ ರೀತಿಯಲ್ಲಿ ಕೊಟ್ಟಿದ್ದೀರಿ ಎಂಬುದು ನಮಗೆ ತಿಳಿದು ಬಂದಿಲ್ಲ. ವಿಶ್ವಕರ್ಮರ ಸ್ಥಿತಿಗತಿ ಮತ್ತು ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ನೋಡಿಕೊಂಡು ನೀವು ವರದಿ ಕೊಡಬೇಕಾಗಿತ್ತು. ನೀವು ಯಾರದೋ ಒಂದು ಮಾತು ಕೇಳಿ ಅಲ್ಲೇ ಕೂತ್ಕೊಂಡು ವರದಿ ಅವೈಜ್ಞಾನಿಕ ವರದಿಯನ್ನು ಕೊಟ್ಟಿರ್ತೀರಿ. ಮುಂದಿನ ದಿನಮಾನಗಳಲ್ಲಿ ನಾವು ಇದರ ಬಗ್ಗೆ ಹೆಚ್ಚಿನ ಹೋರಾಟವನ್ನು ಮಾಡಬೇಕೆಂದು ತಮಗೆ ತಿಳಿಸಲು ಎಚ್ಚರಿಕೆ.